ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ನ ಬ್ರೇಕ್ ಡೌನ್ ನಾವು ಮಾಡ್ತಾ ಇದ್ವಿ. ಯಾವ ವರ್ಗಕ್ಕೆ ಏನೇನು ಸಿಕ್ಕಿದೆ, ಏನೇನು ಬದಲಾವಣೆಗಳಾಗುತ್ತೆ ಅಂತ. ಇನ್ನೊಂದು ಕಡೆಗೆ ಬಜೆಟ್ ನಲ್ಲಿ ಅಹಿಂದ ವರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ವೀಟ್ ಕೊಟ್ಟಿದ್ದಾರೆ. ಸ್ವೀಟ್ಗಿಂತ ಪ್ರೀತಿ ಹೆಚ್ಚಾಗಿ ತೋರಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಬಜೆಟ್ ನಲ್ಲಿ ಆದ್ಯತೆಯನ್ನ ಸರ್ಕಾರ ಕೊಟ್ಟಿದೆ. ಸಾಲಿಡ್ ಸಪೋರ್ಟರ್ಸ್ ನಮ್ದು, ನಿಮ್ಮನ್ನು ಬಿಡಕ್ಕಾಗುತ್ತಾ ನಾವು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಿಗೆ ಬಂಪರ್, ಉಳಿದವರಿಗೆ ಚೌಚೌ, ಸಾಕು ನಿಮ್ಗೆ ಇಷ್ಟು ಅಂತ ತೋರಿಸ್ದಂಗಿದೆ. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿಯನ್ನ ಸರ್ಕಾರ ಕೊಡ್ತು ಅನ್ನೋದಕ್ಕಿಂತ ಈ ಶಾಸಕರೆಲ್ಲ ಹೋಗಿ ಕೇಳ್ಕೊಂಡಿದ್ರು, 4% ರಿಸರ್ವೇಷನ್ ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಕೊಡಿ, ನೀವು ಉಪಯೋಗ ಆಗುತ್ತೆ ಅಂತ. ಸೊ ಅದಕ್ಕೆ ಮಣದಂಗೆ ಕಾಣಿಸ್ತಾ ಇದೆ. ಆ ಕ್ಯಾಪ್ ಏನು ಅಂತ ಇನ್ನೂ ಹೇಳಿಲ್ಲ ಅವರು. 4% ಆಗ್ಬಿಟ್ರೆ 47% ರಿಸರ್ವೇಷನ್ ಆದಂಗೆ ಆಗ್ಬಿಡುತ್ತೆ. ಆ ಕ್ಯಾಪ್ ಬಗ್ಗೆ ಇನ್ನೂ ಕ್ಲಾರಿಟಿ ಯಾರಿಗೂ ಇಲ್ಲ. ನೋಡಿ, ಅಲ್ಲಿ ಬಂತು ಡೀಟೇಲ್ಸು. 2 ಕೋಟಿವರೆಗೂ ಮುಸ್ಲಿಂ ಗುತ್ತಿಗೆದಾರರಿಗೆ ಕಾಮಗಾರಿಯಲ್ಲಿ ಮೀಸಲಾತಿ. 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಇನ್ನ ಓದ್ತಾ ಇದ್ರೆ ಈಗ ನಾನು ನೋಡಿಲ್ಲ ಬಜೆಟ್. ಬಿಜೆಪಿ ಅವ್ರಿಗೆ ಹೇಳಿಕೆ ಏನಿದೆ? ಬಿಜೆಪಿ ಈಗ ಇಷ್ಟು ಗ್ಯಾರಂಟಿದಲ್ಲೂ 4,09,000 ಕೋಟಿ, ಎಷ್ಟು 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿರೋದು ಮಾನ್ಯ ಮುಖ್ಯಮಂತ್ರಿಗಳು. ಇನ್ನ ಬಜೆಟ್ ಏನ್ ಮುಸ್ಲಿಂ ಬಜೆಟ್ ಏನಿದೆ? ನಮ್ಮ ಜೊತೆ ಯತ್ನಾಳ್ ಅವರು ಇದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಈಗಷ್ಟೇ ಬಜೆಟ್ ಮುಗಿಸಿದ್ದಾರೆ ಸಿಎಂ ಅವರು. ಬಜೆಟ್ಗೆ ನಿಮ್ಮ ರಿಯಾಕ್ಷನ್? ಇದು ಒಂದು ಮುಸ್ಲಿಂ ಪರವಾಗಿರುವಂಥ ಬಜೆಟ್ಟು. ಮುಸ್ಲಿಮರನ್ನ ಹಿಂದೂಗಳ ವಿರುದ್ಧ ಪ್ರಚೋದನೆ ಮಾಡಲಿಕ್ಕೆ, ನಮ್ಮ ಹಿಂದೂಗಳನ್ನು, ಹಿಂದೂ ಹೆಣ್ಮಕ್ಕಳ ಮೇಲೆ ಆತ್ಮರಕ್ಷಣೆ ಅನ್ನುವಂಥ ನೆಪದಿಂದ ನಮ್ಮ ಹಿಂದೂ ಸಮಾಜದ ಮೇಲೆ ಪ್ರಹಾರ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಮುಸ್ಲಿಂ ಯೋಜನೆಗಳೇ ಕೊಟ್ಟಿದ್ದಾರೆ. ಬರೀ ವಕಫದ ಕಾಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳು, ಮದ್ರಸಾಗಳ ಇದನ್ನೇ ಏನು ಆಧುನೀಕರಣ ಮಾಡಲಿಕ್ಕೆ ಮದ್ರಸಾಗಳಿಗೆ ಕಂಪ್ಯೂಟರ್ ಕೊಡೋದು, ಅವರಿಗೆ ವಿಶೇಷವಾದಂಥ ಕೆಲವೊಂದು ಪರಿಕರಗಳನ್ನು ಕೊಡೋದು. ಅಂದರೆ ಏನು, ಮದ್ರಸಾದಲ್ಲಿ ಏನು ಕಲಿಸ್ತಾರೆ? ಧರ್ಮ ಬಿಟ್ಟರೆ ಏನೂ ಕಲಿಸೋದೇ ಇಲ್ಲ. ಅವರ ಪುರಾಣದಲ್ಲಿ ಅದು ಸೂರ್ಯನ ಸುತ್ತ ಭೂಮಿ ತಿರುಗ್ತದೋ, ಭೂಮಿ ಸುತ್ತ ಸೂರ್ಯ ತಿರುಗ್ತದೋ ಅದೇ ಗೊತ್ತಿಲ್ಲ ಅಂತ ಟೆಕ್ನಾಲಜಿ ಇರೋಂಥದಕ್ಕೆ ಇವ್ರು ಕೊಡ್ತಾರಂದ್ರೆ. ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕಾಗಿರುವಂತಹ ಬಜೆಟ್, ಇದರಲ್ಲಿ ಬೇರೆ ಸಮಾಜಗಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ಬಿಜೆಪಿ ನಾಯಕರು ಹೇಳ್ತಾ ಇರುವಂತಹ ಆರೋಪ. ಮತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಕೆಲವೊಂದಷ್ಟು ಅಂಶಗಳನ್ನು ನೀವು ಗಮನಿಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿದೇಶಿ ವಿದ್ಯಾರ್ಥಿ ವೇತನಕ್ಕೆ 30 ಲಕ್ಷ ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದಾರೆ. ಅಂದರೆ 30 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ. ಮದ್ರಾಸದಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಔಪಚಾರಿಕ ಶಿಕ್ಷಣ ಅಂತ, ಇದು ಹೆಂಗೆ ಏನು ಅಂತ ಯಾರು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇನ್ನು. KIADB ನಿವೇಶನಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರಿಗಲ್ಲಿ ಒಂದಷ್ಟು ಅನುಕೂಲಗಳಾಗಿದೆ. ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ 50,000 ರೂಪಾಯಿಯನ್ನ ಸರ್ಕಾರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಾನು ಹೇಳ್ತಾ ಇದ್ನಲ್ಲ, ಈ ಕಾಂಟ್ರಾಕ್ಟರ್ಸ್ ಇದ್ರು, ಮುಂಚೆ 43% ಅಷ್ಟು ರಿಸರ್ವೇಷನ್ ಇತ್ತು. SC ST ಗಳಿಗೆ 24% ಆ ಥರದ್ದು. ಸೊ ಅದ್ರಲ್ಲಿ ಇವ್ರಿಗೂ ಕೂಡ ರಿಸರ್ವೇಷನ್ ಅಂತ ಹೇಳ್ತಾ ಇದ್ದಾರೆ.